ಹಾಯ್, ಎಲ್ಲರಿಗೂ ನಮಸ್ಕಾರ. ಇನ್ಸ್ಟಾಕ್ ಮೀಡಿಯಾ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ನಾವಿವತ್ತು ಯಾವ ವಿಷಯದ ಬಗ್ಗೆ ತಿಳ್ಕೊಳಕ್ಕೆ ಹೋಗ್ತಾ ಇದ್ದೀವಿ ಅಂದರೆ, ಶೇರ್ ಮಾರ್ಕೆಟ್ ಅಂದರೆ ಏನು, ಅದು ಯಾವ ರೀತಿ ವರ್ಕ್ ಆಗುತ್ತೆ ಅಂತ ಈ ಒಂದು ವಿಡಿಯೋದಲ್ಲಿ ನಾವು ಕಂಪ್ಲೀಟ್ ಇನ್ಫಾರ್ಮೇಷನ್ನ ತಿಳ್ಕೊಳಕ್ಕೆ ಹೋಗೋಣ. ಈ ಒಂದು ಶೇರ್ ಮಾರ್ಕೆಟ್ ಅನ್ನೋ ವರ್ಡಲ್ಲಿ ನಿಮಗೆ ಎರಡು ಪದ ಕಾಣಿಸುತ್ತೆ, ಶೇರ್ ಮತ್ತು ಮಾರ್ಕೆಟ್. ಫಸ್ಟು ನಾವು ವಾಟ್ ಈಸ್ ಶೇರ್ ಅಂದರೆ ಏನು ಅಂತ ನಾವು ತಿಳ್ಕೊಳ್ತಾ ಹೋಗೋಣ. ಶೇರ್ ಅಂದರೆ, ಫಾರ್ ಎಕ್ಸಾಂಪಲ್, ಈ ಕೆಳಗಡೆ ಒಂದು ಚಿತ್ರನ ನೀವು ಗಮನಿಸಿ. ಫಾರ್ ಎಕ್ಸಾಂಪಲ್, ಇದು ಪಿಜ್ಜಾ ಥರ ಇದೆ ಅಂತ ಅಂದ್ಕೊಳ್ಳಿ. ಪಿಜ್ಜಾದಲ್ಲಿ 6 ಪೀಸ್ ಇದೆ. ಸೊ ಆ ಒಂದು 6 ಪೀಸಲ್ಲಿ ನೀವು ಒಂದು ಪೀಸ್ನ ತಗೊತೀರ. ಅಂದರೆ ನೀವು 6ರಲ್ಲಿ ಒಂದು ಭಾಗನ ನೀವು ಎತ್ಕೊಂಡ್ರೆ ಆ ಒಂದು ಭಾಗ ನಿಮ್ಮದಾಗುತ್ತೆ. ಅದು ಶೇರ್ ಅಂತ ನಾವು ಒಂದು ಸಿಂಪಲ್ ವೇಯಲ್ಲಿ ನಾವು ತಿಳ್ಕೊಬೋದು. ಈಗ ಶೇರ್ನ ಡೆಫಿನೇಷನ್ನ ನೋಡ್ತಾ ಹೋಗೋಣ. ಶೇರ್ ಈಸ್ ಎ ಯೂನಿಟ್ ರೆಪ್ರೆಸೆಂಟಿಂಗ್ ಪಾರ್ಷಿಯಲ್ ಓನರ್ಶಿಪ್ ಇನ್ ಎ ಕಂಪನಿ ವೆನ್ ಪಬ್ಲಿಕ್ ಆ್ಯಂಡ್ ಪ್ರೈವೇಟ್ ಆರ್ಗನೈಸೇಷನ್ ವಾಂಟ್ಸ್ ಟು ರೈಸ್ ಎ ಕ್ಯಾಪಿಟಲ್. ಫಾರ್ ಎಕ್ಸಾಂಪಲ್, ಪಬ್ಲಿಕ್ ಕಂಪ್ನಿ ಆಗಿರ್ಬೋದು, ಪ್ರೈವೇಟ್ ಕಂಪ್ನಿ ಆಗಿರ್ಬೋದು, ಅವ್ರ ಬಿಸ್ನೆಸ್ನ ರನ್ ಮಾಡಲಿಕ್ಕೆ ಮತ್ತು ಡೆವಲಪ್ಮೆಂಟ್ ಮಾಡಲಿಕ್ಕೆ ಅವರಿಗೆ ಹಣದ ಅವಶ್ಯಕತೆ ಇದ್ದಾಗ ಆ ಕಂಪ್ನಿಗಳು ಅವರಲ್ಲಿರ್ತಕ್ಕಂಥ ಶೇರ್ನ ಬೇರೆಯವ್ರಿಗೆ ಮಾಡಿಬಿಟ್ಟು ಆ ಒಂದು ರಿಕ್ವೈರ್ಮೆಂಟ್ ಇರ್ತಕ್ಕಂಥ ಒಂದು ಫಂಡ್ನ ಅವರು ಕಲೆಕ್ಟ್ ಮಾಡ್ಕೊಳ್ತಾ ಹೋಗ್ತಾರೆ. ಇದನ್ನು ನಾವು ಶೇರ್ ಅಂತ ಕರಿಬೋದು. ಈಗ ಕಂಪ್ನಿಲಿರ್ತಕ್ಕಂಥ ಶೇರ್ನ ಬೇರೆಯವ್ರಿಗೆ ಮಾರಿದಾಗ ಯಾರು ಆ ಕಂಪನಿಯ ಶೇರನ್ನು ಪರ್ಚೇಸ್ ಮಾಡಿದವರೋ ಅವರು ಕೂಡ ಪಾರ್ಷಿಯಲ್ ಓನರ್ ಆಗಿ ಆ್ಯಕ್ಟ್ ಮಾಡ್ತಾ ಹೋಗ್ತಾರೆ. ನಾವೀಗ ನೆಕ್ಸ್ಟ್ ಮಾರ್ಕೆಟ್ ಅಂದರೆ ಏನು ಅಂತ ನೋಡ್ತಾ ಹೋಗೋಣ. ಮಾರ್ಕೆಟ್ ಅಂದರೆ ನಾವು ಪ್ರತಿನಿತ್ಯ ಯೂಸ್ ಮಾಡೋ ಒಂದು ವರ್ಡು. ಮಾರ್ಕೆಟ್ ಅಂದರೆ ಒಂದು ಪರ್ಟಿಕ್ಯುಲರ್ ಜಾಗದಲ್ಲಿ ಬೈಯರ್ ಆಗಿರ್ಬೋದು, ಸೆಲ್ಲರ್ ಆಗಿರ್ಬೋದು, ಮೀಟ್ ಮಾಡಿ ಒಂದು ಗೂಡ್ಸ್ನ ತೊಗೊಳೋದಾಗಿರ್ಬೋದು, ಒಂದು ಸರ್ವಿಸಸ್ನ ತಗೊಳೋದಾಗಿರ್ಬೋದು, ಆ ಒಂದು ಆ್ಯಕ್ಟಿವಿಟೀಸಿಗೆ ಮಾರ್ಕೆಟ್ ಅಂತ ಕರೀತಾರೆ. ಸೊ ಫಾರ್ ಎಕ್ಸಾಂಪಲ್, ನಾವು ಹೇಳ್ಬೇಕಂದ್ರೆ, ಈಗ ನಾವು ಬೆಳಗ್ಗೆ ಒಂದು ತರಕಾರಿ ತಗೊಳ್ಳೋಕ್ಕೆ ಅಂತ ಹೋಗ್ತೀವಿ, ಒಂದು ಸೂಪರ್ ಮಾರ್ಕೆಟಿಗೆ ಹೋಗ್ತೀವಿ. ಆ ಸೂಪರ್ ಮಾರ್ಕೆಟ್ ಒಂದು ಮಾರ್ಕೆಟ್ ಪ್ಲೇಸ್ ಆಗಿರುತ್ತೆ. ಈಗ ನಾವು ಏನೇ ಒಂದು, ಫಾರ್ ಎಕ್ಸಾಂಪಲ್, ನಾವು ಒಂದು ಆ್ಯಪಲ್ ತೊಗೊಳಕ್ಕೆ ಅಂತ ಹೋದಾಗ ಅಲ್ಲಿ ನಾವು ಬೈಯರ್ ಆಗಿರ್ತೀವಿ, ಆ್ಯಪಲ್ನ ಮಾರುವವನು ಸೆಲ್ಲರ್ ಆಗಿರ್ತಾನೆ. ಸೊ ಇಬ್ಬರು ಡಿಸ್ಕಸ್ ಮಾಡಿ ಆ ಒಂದು ಗೂಡ್ಸ್ ಆ್ಯಪಲ್ ಅನ್ನೋದನ್ನು ತೊಗೊಳೋದನ್ನು ನಾವು ಮಾರ್ಕೆಟ್ ಅಂತ ಕರಿತೀವಿ. ಸೊ ಫಾರ್ ಎಕ್ಸಾಂಪಲ್, ಬಟ್ಟೆ ಶಾಪ್ ಆಗಿರ್ಬೋದು ಮತ್ತು ಸೂಪರ್ ಮಾರ್ಕೆಟ್ ಆಗಿರ್ಬೋದು. ಓಕೆ, ನೆಕ್ಸ್ಟು ನಾವು ಇವೆರಡನ್ನೂ ಕಂಪೇರ್ ಮಾಡಿ ನೋಡೋದಾದರೆ, ಶೇರ್ ಮತ್ತು ಮಾರ್ಕೆಟ್ ಯಾವ ರೀತಿ ವರ್ಕ್ ಆಗುತ್ತೆ ಅನ್ನೋದನ್ನು ನಾವು ನೋಡೋದಾದರೆ, ಶೇರ್ ಮಾರ್ಕೆಟ್ನಲ್ಲಿ ತುಂಬ ದೊಡ್ಡ ದೊಡ್ಡ ಕಂಪ್ನಿಗಳು, ಸುಮಾರು ಕಂಪ್ನಿಗಳು ಲಿಸ್ಟ್ ಆಗಿದೆ. ಫಾರ್ ಎಕ್ಸಾಂಪಲ್ಗೆ ನಾನಿಲ್ಲಿ 4-5 ಕಂಪ್ನಿನ ತೊಗೊಂಡಿದ್ದೀನಿ. ಟಾಟಾ ಕನ್ಸಲ್ಟೆನ್ಸಿ ಸರ್ವಿಸ್ ಆಗಿರ್ಬೋದು, ಇನ್ಫೋಸಿಸ್ ಆಗಿರ್ಬೋದು, ರಿಲಯನ್ಸ್ ಮತ್ತು ವಿಪ್ರೋ, ಈ ಥರ ತುಂಬ ಕಂಪ್ನಿಗಳು ಸ್ಟಾಕ್ ಮಾರ್ಕೆಟಲ್ಲಿ ಲಿಸ್ಟ್ ಆಗಿದೆ. ಸೊ ನಾನು ಒಂದು ಫಾರ್ ಎಕ್ಸಾಂಪಲ್ ಮುಖಾಂತರ ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟ್ಮೆಂಟು ಯಾವ ರೀತಿ ವರ್ಕ್ ಆಗುತ್ತೆ ಅಂತ ನಾವು ನೋಡ್ತಾ ಹೋಗೋಣ. ನಾವಿಲ್ಲಿ ನೋಡೋದಾದರೆ, ಇನ್ಫೋಸಿಸ್ ಒಂದು ಹೊಸ ಪ್ರಾಜೆಕ್ಟ್ನ ಮಾಡಲಿಕ್ಕೆ ಒಂದು ಪ್ಲಾನಿಂಗನ್ನು ಮಾಡಿದೆ. ಆ ಪ್ರಾಜೆಕ್ಟ್ ಕಾಸ್ಟ್ ಬಂದ್ಬಿಟ್ಟು 10 ಲಕ್ಷ ಇರುತ್ತೆ. ಸೊ ಆ 10 ಲಕ್ಷ ಇನ್ವೆಸ್ಟ್ಮೆಂಟು ಇನ್ಫೋಸಿಸ್ ಹತ್ರ ಇರಲ್ಲ. ಆಗ ಇನ್ಫೋಸಿಸ್ಸು ಪಬ್ಲಿಕ್ಕಲ್ಲಿ ಬಂದುಬಿಟ್ಟು ಕೇಳುತ್ತೆ, ಈ ಒಂದು ಪ್ರಾಜೆಕ್ಟ್ ಮಾಡಲಿಕ್ಕೆ ನಮಗೆ 10 ಲಕ್ಷ ರಿಕ್ವೈರ್ಮೆಂಟ್ ಇದೆ, ಯಾರಾದರೂ ನಮ್ಮ ಜೊತೆ ಇನ್ವೆಸ್ಟ್ಮೆಂಟ್ ಮಾಡಿ ಆ ಪ್ರಾಜೆಕ್ಟ್ ಸಕ್ಸಸ್ ಆದರೆ ಬಂದ ಪ್ರಾಫಿಟಲ್ಲಿ ಬೇಸ್ಡ್ ಆನ್ ಯುವರ್ ಇನ್ವೆಸ್ಟ್ಮೆಂಟ್ ನೀವು ರಿಟರ್ನ್ನ ತಗೋಬೋದು ಅಂತ ಹೇಳುತ್ತೆ. ಸೊ ಆಗ ಒಬ್ಬ ವ್ಯಕ್ತಿ 20,000 ಕೊಟ್ಟು 2% ಶೇರ್ನ ಖರೀದಿ ಮಾಡ್ತಾನೆ ಅಂತ ಅಂದ್ಕೊಳ್ಳೋಣ. ಆಗ ಆ ಒಂದು ಪ್ರಾಜೆಕ್ಟಲ್ಲಿ ಏನೇ ಪ್ರಾಫಿಟ್ ಆದ್ರೂ ಲಾಸ್ ಆದ್ರೂ ಅವನು 2%ಗೆ ಹೊಣೆ ಆಗಿರ್ತಾನೆ. ಆಫ್ಟರ್ ದಟ್ ಆ ಅಮೌಂಟನ್ನು ಕಲೆಕ್ಟ್ ಮಾಡಿಕೊಂಡು ಇನ್ಫೋಸಿಸ್ಸು ಒಂದು ಅಗ್ರಿಮೆಂಟ್ ಪ್ರಕಾರ ಒಂದು ಪ್ರಾಜೆಕ್ಟನ್ನು ನಡೆಸ್ತಾ ಹೋಗುತ್ತೆ.
ಆಫ್ಟರ್ ದಟ್ ಪ್ರಾಜೆಕ್ಟ್ ಸಕ್ಸಸ್ಫುಲ್ಲಾಗಿ ರನ್ ಆದಮೇಲೆ ಇನ್ಫೋಸಿಸ್ ಪ್ರಾಫಿಟ್ ಮಾಡಿದಾಗ, ಫಾರ್ ಎಕ್ಸಾಂಪಲ್ಗೆ ನಾವು ಪ್ರಾಜೆಕ್ಟ್ ಕಾಸ್ಟು 10 ಲಕ್ಷ ಆಗಿರುತ್ತೆ. ಆಫ್ಟರ್ 6 ಮಂತು ಪ್ರಾಜೆಕ್ಟು ರೆವೆನ್ಯೂನ ಜನ್ರೇಟ್ ಮಾಡ್ತಾ ಹೋಗುತ್ತೆ. ಆಫ್ಟರ್ 6 ಮಂತ್ಸ್ ಆದಮೇಲೆ 20 ಲಕ್ಷ ರೆವೆನ್ಯೂ ಜನ್ರೇಟ್ ಮಾಡಿದೆ. ಸೊ ನಾವೀಗಿಲ್ಲಿ ನೋಡೋದಾದರೆ ಸಿಂಪಲ್ ಕ್ಯಾಲ್ಕುಲೇಷನ್ ಪ್ರಕಾರ 20 ಲಕ್ಷ ಆ ಒಂದು ಪ್ರಾಜೆಕ್ಟು ಅರ್ನ್ ಮಾಡಿದೆ, 10 ಲಕ್ಷ ಇನ್ವೆಸ್ಟ್ಮೆಂಟನ್ನು ಇನ್ಫೋಸಿಸ್ ಮಾಡಿದೆ. ಸೊ 10 ಲಕ್ಷ ಲಾಭ ಆಯಿತು. ಸೊ ಇದು ಒಂದು ಕಂಪನಿಯ ವ್ಯೂ. ಆದರೆ ಇನ್ವೆಸ್ಟ್ಮೆಂಟ್ ವ್ಯೂ ಆಗಿ ಯಾವ ಥರ ನಾವು ನೋಡ್ಬೋದು ಅಂದರೆ, ಆ ಒಬ್ಬ ವ್ಯಕ್ತಿ 20,000ನ ಇನ್ವೆಸ್ಟ್ಮೆಂಟ್ ಮಾಡಿದರೆ ಆಫ್ಟರ್ 6 ಮಂತ್ಸ್ ಇನ್ವೆಸ್ಟ್ಮೆಂಟ್ ವಿಲ್ ಬಿ 40,000. ಯಾಕಂದರೆ ಇಲ್ಲಿ ಪ್ರಾಫಿಟ್ ಕೂಡ 100% ಆಗಿದೆ. ಸೊ ಇವನ 2% ಶೇರ್ ಇರೋದು ಕೂಡ 2% ವರ್ತ್ ಆಫ್ ಶೇರ್ 20,000 ಆದರೆ ಈಗ 2% ಶೇರ್ ವರ್ತ್ ಆಫ್ 40 ಅಂದರೆ 40,000 ಆಗಿದೆ. ಸೊ 40,000 ಮೈನಸ್ ಅವರ ಇನ್ವೆಸ್ಟ್ಮೆಂಟು 20,000 ಇಸ್ ಈಕ್ವಲ್ ಟು 20,000 ಅವನು ಆ ಒಂದು ಇನ್ವೆಸ್ಟ್ಮೆಂಟಿಂದ ಲಾಭನ ಮಾಡಿದ್ದಾನೆ. ಈಗ ಆ ವ್ಯಕ್ತಿ ಮಾಡಿರೋವಂಥ ಪ್ರಾಫಿಟನ್ನು ಅವನು ಮಾರಬೇಕಾಗಿರುತ್ತೆ. ಸೊ ಅವನು ಮಾರಬೇಕಾದಾಗ ಎಲ್ಲಿ ಹೋಗ್ತಾನೆ? ಅವನ ಹತ್ರ ಇರೋದು ಶೇರ್, ಅವನೀಗ ಮಾರಬೇಕಾಗಿರೋದು ಶೇರನ್ನು. ಸೊ ಅದಕ್ಕೆ ಅವನು ಶೇರ್ ಮಾರ್ಕೆಟಿಗೆ ಹೋಗ್ತಾನೆ. ಸೊ ಶೇರ್ ಮಾರ್ಕೆಟಿಗೆ ಹೋಗಿ ಅವನು ಯಾವ ಥರ ಸೇಲ್ ಮಾಡ್ತಾನೆ? ಈಗ ಅವನ ಹತ್ರ 40,000 ವರ್ತ್ ಆಫ್ ಶೇರ್ ಇದೆ. ಸೊ ಅವನು ಶೇರ್ ಮಾರ್ಕೆಟಿಗೆ ಹೋಗಿ ಅನೌನ್ಸ್ ಮಾಡ್ತಾನೆ. ಅನೌನ್ಸ್ ಯಾವ ಥರ ಮಾಡ್ತಾನೆ ಅಂದರೆ, ಈಗ ನನ್ನ ಹತ್ರ ವರ್ತ್ ಆಫ್ 40,000 ಶೇರ್ ಇದೆ, ನಾನು ಅದನ್ನು ಸೇಲ್ ಮಾಡ್ತಾಯಿದ್ದೀನಿ, ಯಾರಾದರೂ ಇಂಟ್ರೆಸ್ಟೆಡ್ ಇದ್ದರೆ ತಗೊಳ್ಳಿ ಅಂತ ಅವನು ಆರ್ಡರ್ನ ಪ್ಲೇಸ್ ಮಾಡೋದಾಗಿರ್ಬೋದು, ಇನ್ಫಾರ್ಮ್ ಮಾಡೋದನ್ನು ಮಾಡ್ತಾನೆ. ಸೊ ಆವಾಗ ಅಲ್ಲಿ ತುಂಬ ಜನ ಬೈಯರ್ಸು ಮತ್ತು ಸೆಲ್ಲರ್ಸು ಇರ್ತಾರೆ. ಅವರಲ್ಲಿ ಯಾರಿಗೆ ಆ ಶೇರನ್ನು ಬೈ ಮಾಡಬೇಕು ಅಂತ ಅನಿಸುತ್ತೋ ಅವರು 40,000ನ ಕೊಟ್ಟು ಇವರ ಮಾರ್ತಕ್ಕಂಥ ಶೇರನ್ನು ಬೈ ಮಾಡ್ಕೊತ ಹೋಗ್ತಾರೆ. ಸೊ 40,000 ರೂಪಾಯಿ ಕೊಟ್ಟು ಆ ಒಂದು ಶೇರ್ನ ಬೈ ಮಾಡಾದಮೇಲೆ ಮೊದಲು ತಾಂಡವರಿಗೆ ಅವರು 20,000 ಇನ್ವೆಸ್ಟ್ಮೆಂಟ್ ಮಾಡಿರ್ತಾರೆ, 20,000 ಲಾಭ ಆಗಿರುತ್ತೆ. ಸೊ ಈ ರೀತಿಯಾಗಿ ನಾವು ಶೇರ್ ಮಾರ್ಕೆಟಲ್ಲಿ ಶೇರನ್ನು ಬೈ ಮತ್ತು ಸೆಲ್ ಮಾಡೋದ್ರಿಂದ ನಾವು ಲಾಭನ ಗಳಿಸ್ಬೋದು ಫ್ರೆಂಡ್ಸ್. ನೀವು ಕೂಡ ಈ ರೀತಿಯಾಗಿ ಒಂದು ಇನ್ವೆಸ್ಟ್ಮೆಂಟ್ನ ಮಾಡಿ ಲಾಂಗ್ ಟರ್ಮಲ್ಲಿ ತುಂಬ ಲಾಭನ ಗಳಿಸ್ಬೇಕು ಅಂತ ಅಂದರೆ ನೀವು ಕೂಡ ಡಿಮ್ಯಾಟ್ ಅಕೌಂಟನ್ನು ಕ್ರಿಯೇಟ್ ಮಾಡ್ಕೋಬೇಕಾಗುತ್ತೆ. ಈ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಡಿಮ್ಯಾಟ್ ಅಕೌಂಟ್ನ ಲಿಂಕ್ ಹಾಕಿರ್ತೀನಿ. ನಾನು ಕೂಡ ಅದೇ ಡಿಮ್ಯಾಟ್ ಅಕೌಂಟ್ನ ಯೂಸ್ ಮಾಡ್ತಾಯಿದ್ದೀನಿ, ನೀವು ಕೂಡ ಯೂಸ್ ಮಾಡ್ಬೋದು. ಓಕೆ ಫ್ರೆಂಡ್ಸ್, ಶೇರ್ ಮಾರ್ಕೆಟನ್ನು ಕನ್ನಡದಲ್ಲಿ ತುಂಬ ಸುಲಭವಾಗಿ ತಿಳಿಸೋವಂಥ ಪ್ರಯತ್ನನ ನಾನು ಮಾಡಿದ್ದೀನಿ ಅಂತ ಅಂದ್ಕೊತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.